ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ಕುಟುಂಬದಲ್ಲಿ ನಾವು ಆನಂದಿಸಬೇಕು. ದೇವರ ಕುಟುಂಬದಲ್ಲಿ ಯಾಕೆ ಆನಂದಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಕೀರ್ತನೆಗಳು 16:3 ನಾವು ನೋಡೋದಾದರೆ, ಭೂಮಿಯಲ್ಲಿರುವ ಪರಿಶುದ್ಧರಿಗೂ ನನ್ನ ಸಂತೋಷವಾಗಿರುವ ಮುಖ್ಯಸ್ಥರಿಗೂ ಸೇರುತ್ತಿದ್ದೆಂದು ಓ ನನ್ನ ಆತ್ಮವೇ ನೀನು ಕರ್ತನಿಗೆ ಹೇಳಿದ್ದಿ. ಇನ್ನೊಂದು ಭಾವಾನುವಾದ, ಇನ್ನೊಂದು ತರ್ಜುಮೆ ಹೇಳ್ತದೆ, ಇವರೇ ಶ್ರೇಷ್ಠರು, ಇವರನ್ನು ನೋಡಿ ನಾನು ಆನಂದಿಸುತ್ತೇನೆ. ಈ ಭೂಲೋಕದಲ್ಲಿರ್ತಕ್ಕಂಥ ದೇವಜನರ ವಿಷಯವಾಗಿ ಕೀರ್ತನೆಗಳಲ್ಲಿ ನಾವು ನೋಡುವುದಾದರೆ, ಇವರು ಶ್ರೇಷ್ಠರು, ಇವರನ್ನು ನೋಡಿ ನಾನು ಆನಂದಿಸುತ್ತೇನೆ. ಯಾರನ್ನು ನೋಡಿ ಕರ್ತನು ಆನಂದಿಸುತ್ತಾನಂತಂದರೆ, ನಿಮ್ಮನ್ನು ನೋಡಿ. ಇಲ್ಲಿ ದೇವಜನರಲ್ಲಿ ಆನಂದಿಸುವುದು ಎಂಬುದರ ನಿಜವಾದ ಅರ್ಥ ಏನು? ಯಾರು ದೇವಜನರು? ಯಾರು? ಇಲ್ಲಿ ಆತ್ಮಿಕವಾಗಿ ನಾವು ಗ್ರಹಿಸುವಂಥ ಗ್ರಹಿಕೆಯೇ ಬೇರೆ, ಈ ಲೋಕದ ಗ್ರಹಿಕೆಯೇ ಬೇರೆ. ಆದರೆ ಇಲ್ಲಿ ಕರ್ತನು ಹೇಳುವಂಥದ್ದೇನಪ್ಪ ಅಂದರೆ, ವಿಶೇಷವಾಗಿ ದೇವಜನರಲ್ಲಿ ಆನಂದಿಸುವುದು. ಅನುಭವದ ವಾಕ್ಯವನ್ನು ನಾವು ಹೊಸದಾದ ಬೆಳಕಿನಲ್ಲಿ ನೋಡುವುದಕ್ಕೆ ಇದು ಸಹಾಯ ಆಗ್ತದೆ. ನಮ್ಮ ಮನೋಭಾವವು ಕರ್ತನಿಗೆ ಎಷ್ಟು ಅಮೂಲ್ಯವಾಗಿದೆ ಎಂಬುದನ್ನು ನಾವು ನೋಡಲು ಮತ್ತು ಗ್ರಹಿಸಲು ಸಹಾಯ ಮಾಡ್ತದೆ. 1 ವರ್ಷದ ಮಗುವನ್ನು ತೆಗೆದುಕೊಳ್ಳಿ. ಆ ಮಗು ಅಂಬೆಗಾಲು ನಿಕ್ಕುವಾಗ ಕಲಿತದೆ. ಆ ಮಗು ನಡೆಯುವಾಗ ತಾನು ಬೀಳದಂತೆ ಒಂದು ಕುರ್ಚಿಯನ್ನು, ಒಂದು ಮೇಜನ್ನು ಹಿಡಿತದೆ. ಇದ್ಯಾವುದರ ಸಹಾಯವಿಲ್ಲದೆ ಆ ಮಗು ನಡೆಯುವುದಕ್ಕೆ ಧೈರ್ಯ ಮಾಡಿರಲಿಲ್ಲ. ಆದರೆ ಒಂದು ವಿಶೇಷವಾದಂಥ ಒಂದು ದಿನ ಬರ್ತದೆ. ಮನೆಯ ಚಾವಡಿಯಲ್ಲಿ ಆ ಮಗು ಕಿಲಕಿಲನೆ ನಗುತ್ತಾ, ತೂರಾಡುತ್ತಾ, ನಡಿಗೆಯಿಂದ ನಿಂತಿರೋದನ್ನು ನಾವು ಗಮನಿಸ್ತೇವೆ. ಅದನ್ನು ತಂದೆಯೋ, ತಾಯಿಯೋ, ಅಥವಾ ಅವರ ಅಜ್ಜನೋ, ಅವರ ಅಜ್ಜಿಯೋ ಆ ಮಗು ನಡೆಯುವಂಥ ನಡಿಗೆಯನ್ನು ನೋಡಿ ರೋಮಾಂಚನಗೊಳ್ಳುತ್ತಾರೆ. ಪುಳಕಿತವಾಗ್ತದೆ ಅವರ ಹೃದಯ. ಹಾಗೆ ಪುಳಕಿತವಾಗುವಂಥ ಹೃದಯ ಉಂಟಲ್ಲ, ಆ ಹೃದಯದಲ್ಲಿ ದೇವರು ಅವರನ್ನು ದೇವಜನರಲ್ಲಿ ಆನಂದಿಸುವುದೆಂಬುದಾಗಿ ನಾವು ನೋಡ್ತೇವೆ. ದೇವರ ಕರುಣೆಯು ನಮ್ಮಲ್ಲಿರುವ ಪ್ರೀತಿಯ ಕೊರತೆಗಾಗಿ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸಲಿ ಮತ್ತು ಆತನು ತನ್ನ ಕುಟುಂಬವನ್ನು ಹೊಂದಿರುವ ಪರಿಪೂರ್ಣ ಸಂತೋಷವನ್ನು ನಮ್ಮ ಹೃದಯಗಳಲ್ಲಿ ತುಂಬಿಸುತ್ತಾನೆ ಅನ್ನುವುದನ್ನು ನಾವು ಸದಾಕಾಲ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ನಮ್ಮ ಹೃದಯ ಆತನ ಪ್ರೀತಿಯಲ್ಲಿ ಉಕ್ಕಿ ಹರಿಯಬೇಕು. ನಮ್ಮ ಮನಸ್ಸು ಆತನ ವಾಗ್ದಾನಗಳಲ್ಲಿ ಪುಳಕಿತುಕೊಳ್ಳಬೇಕು. ಯಾಕೆಂದರೆ ಆತನು ಉನ್ನತನು, ಮಹೋನ್ನತನು, ಸರ್ವಜ್ಞಾನಿ, ಸರ್ವಾಂತರ್ಯಾಮಿ, ಸಕಲವನ್ನು ಸಲಹುವನು ಕರ್ತನಾದಂಥ ಯೇಸು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ ದೇವರೇ, ಈ ತಿಂಗಳು ಪೂರ ಸ್ವಾಮಿ ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ತಿಂಗಳಲ್ಲಿ ಸ್ವಾಮಿ ಮಕ್ಕಳ ಅಗತ್ಯಗಳನ್ನು, ಮಕ್ಕಳ ಆರೋಗ್ಯವನ್ನು, ಮಕ್ಕಳ ಸಮಸ್ತವನ್ನು
ನೀವು ಜಯಭರಿತವಾಗಿ ನಡೆಸಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ. ಅಪ್ಪ, ಬರುವ ತಿಂಗಳು ಸ್ವಾಮಿ ಅವರ ಮನೆಗಳಲ್ಲಿ ಎಣ್ಣೆ ತುಂಬಿ ಹೊರಸೂಸಲಿ ದೇವರೇ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ.